ಒಂದು ಹಿಸ್ಟಾರಿಕ್ ಮಾತು ನೆನಪಾಯ್ತು. ಅಪ್ಪನ ಜೊತೆ ಬನ್ನಂಜೆ ಗೋವಿಂದಾಚಾರ್ಯರ ಜೊತೆ ನಾವಿಬ್ಬರು ಕೂತಿದ್ವಿ, ಇಬ್ಬರು ಮಕ್ಕಳ ತರ. ಅವತ್ತು ಆ ಮಾತು ನೆನಪು ಮಾಡ್ಕೋಬೇಕು. ಅದು ಆಕ್ಚುಲಿ ನೀವು ಬಂದು ಅಪ್ಪನ ಹತ್ರ ಹೇಳೋದು, ನನಗೆ ವೀಣಾಗೆ ಏನಾದ್ರೂ ತರಬೇಕು ಅಂತ ಒಂದ್ಸರಿ ಹೊಳೀತು. ಏನು ಕೊಟ್ರೆ ಹಾಕೊಳ್ಳುತ್ತೆ, ಅದು ಏನು ಹಾಕೊಳ್ಳಲ್ಲ, ಅದು ಬೇಡ ಇದು ಬೇಡ ಅನ್ನತ್ತೆ. ಕಡೆಗೆ ಯೋಚನೆ ಮಾಡಿದೆ, ಒಂದು ಜೀನ್ಸ್ ಪ್ಯಾಂಟ್ ತರುವ. ಯಾಕಂದ್ರೆ ಅವಳು ಅಲ್ಲಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ತಿರುಗಾಡೋದು ನೋಡಿದ್ದೆ. ಒಂದು ಜೀನ್ಸ್ ಪ್ಯಾಂಟ್ ತರುವ ಅಂದ್ಕೊಂಡೆ. ಹೇಗಮ್ಮಿ ಜೀನ್ಸ್ ತಂದರೆ ತಗೊಳ್ತೀಯಾ ಅಂತ ಕೇಳಿದ್ರಿ ನೀವು ಆ್ಯಕ್ಚುಲಿ. ಅದಕ್ಕೆ ನಾನು ಹೇಳಿದೆ, ನಮ್ಮ ಅಪ್ಪ ಕೊಟ್ಟ ಜೀನ್ಸ್ ಮುಂದೆ ನಿಮ್ದು ಯಾವ್ದ್ರಿ ಜೀನ್ಸು, ಯಾವ ಕಂಪನಿ ನಡೆಯಲ್ಲ ಅಂದೆ. ಅದು ಸಮಯ ಸ್ಫೂರ್ತಿನೂ ಅನ್ಬೋದು, ಅನುಸಂಧಾನನೂ ಅನ್ಬೋದು. ಅದೊಂದು ವೇದಿಕ್ ಟಾಕ್ ಅದು. ಯಾಕಂದ್ರೆ ಮತ್ತೆ ನಿಮ್ಮ ಜೀವನದಲ್ಲಿ ಅಪ್ಪ ಕೊನೆ ಗಳಿಗೆಯಲ್ಲಿ ಮಗಳು ಸಿದ್ಧಳಾದಳು ಅಂದ್ರಲ್ಲ, ಅವಾಗ ಜೀನ್ಸ್ ಕನೆಕ್ಟ್ ಆಯ್ತಲ್ಲ, ಅದು ನನಗೆ ತುಂಬಾ ಹಿಸ್ಟಾರಿಕ್ ಅನಿಸ್ತು. ಅಪ್ಪನ ಜೀವನದಲ್ಲಿ ಮತ್ತೆ ನಿಮ್ಮ ಜೀವನದ ಕನೆಕ್ಷನ್ ತುಂಬಾ ಸಂತೋಷ ಆಯ್ತು. ಮತ್ತೆ ನಿಮಗೆ ಬೇಸರ ಇಲ್ದಿದ್ರೆ ದರಾ ಬೇಂದ್ರೆ ಅವರ ಹಾಡು ಅಂತ ಹೇಳಿ. ಈಗ ಹಾಡ್ಲಿಕ್ಕೆ ಬರ್ತದೆ ಇಲ್ಲೋ ನಟೇಶ್? ಗಂಟ್ಲು ಆಪರೇಷನ್ ಆದ್ಮೇಲೆ ಏನು ತೊಂದ್ರೆ ಇಲ್ಲ. ಅಥವಾ ಆಗೀಗ 10 ವರ್ಷ ಸಮೀಪ ಆಗಿ ಹೋಯ್ತು. ಎಷ್ಟಾದ್ರೆ ಎಷ್ಟಾಗಿದೆ? ನೋವಾಗತ್ತಾ? ನೋವಾಗಲ್ಲ, ಏರೋದಿಲ್ಲ ಖನಿ. ಏರ್ತಿತ್ತು, ಅವನ ಹತ್ರ ಹೋಗ್ಬೇಕಲ್ಲ. ಕೊಳ್ಳಲನೋದಿದನೆ ಕೃಷ್ಣ, ಕೊಳ್ಳಲ ಊದಿದ, ಕೊಳ್ಳಲನೋದಿದ ಏನೇ ಅವನು, ಕೊಳಲ ಊದಿದ. ಕಂಡ ನೀರು ಸುರಿಯಿತೇಕೆ, ನಿನ್ನ ಚಿತ್ತ ಕರಗಿತೇನೆ. ಕಂಡ ನೀರು ಸುರಿಯಿತೇಕೆ, ನಿನ್ನ ಚಿತ್ತ ಕರಗಿತೇನೆ. ಯಾವ ಭಾವ ಪಾಕವಾಗಿ ತುಂಬಿ ತುಳುಕಿ ಸೂಸಿತಿಲ್ಲೇ, ಕೊಳಲ ಊದಿದ, ಕೊಳಲ ನೋಡಿದನೇನೆ ಅವನು, ಕೊಳಲ ಊದಿದ, ಕೊಳಲ ನೋಡಿದನೇನೆ ಯಾಕೋ, ಕೊಳಲ ಊದಿದ. ರಂಗ ತಾನು ಇತ್ತಲ್ಲಿಂದ ತನ್ನನಲ್ಲೇ ಯಾರಿಗೆಲ್ಲ, ರಂಗ ತಾನು ಇದ್ದಲ್ಲಿಂದ ತನ್ನನಲ್ಲೇ ಯಾರಿಗೆಲ್ಲ. ಗಾಳಿ ಸುಳಿಯ ತಾನವಿಡಿದು ಮುತ್ತ ತೇಲಿ ಬಿಟ್ಟರೇನ, ಕೊಳಲ ಊದಿದ. ಕೃಷ್ಣ ಕೊಳಲ ಊದಿದ. ಯಾವ ಜನುಮದಲ್ಲೋ ಏನೋ ನಾವು ತೊರೆದು ಬಂದ ಕರುಳು, ಯಾವ ಜನುಮದಲ್ಲೋ ಏನೋ ನಾವು ತೊರೆದು ಬಂದ ಕರುಳು. ಜೀವ ಮಿಡಿಸಿ ನುಡಿಸಿ ನುಡಿಸಿ ತಾಯೇ ಬಾರೆ ಎನ್ನುವಂತೆ, ಕೊಳಲ ಊದುವ.
ಕೃಷ್ಣ ಕೊಳಲ ಊದುವ ಒಳಗೆ ಕೊಳಲ ಊದುವ ಒಳಗೊಳಗೆ ಎದೆ ಒಳಗೆ ಕೊಳಲ ಊದುವ. ಯಾಕಪ್ಪ ಬೇಂದ್ರೆಯವ್ರನ್ನ ನೋಡ್ಲೇ ಇಲ್ಲಲ್ಲ ನೀವು? ಬೇಂದ್ರೆಯವ್ರು ನಾನು ನೋಡಿದ್ದೀನಿ, ಚಿಕ್ಕ ಮಗು 6ನೇ ಕ್ಲಾಸೋ ಏನೋ ಆಗ ನಮ್ಮ ಮನೆಗೆ ಬಂದಿದ್ದು. ನೆನಪಿದೆ, ಆ ಕಚ್ಚೆ ಹಾಕೊಂಡವರೆಲ್ಲ ಇದ್ದಿದ್ದೆಲ್ಲ ನೆನಪಿದೆ. ಅವ್ರ ಜೊತೆಗೆ ಅಪ್ಪ ನಾನು ದೊಡ್ಡಪ್ಪನ ಮನೆಗೆ ಹೋಗಿದ್ದು, ಬೆನ್ನಿಂದ ನಾವು ಹೋಗ್ತಿದ್ವಿ. ಅಪ್ಪ ಅವರು ಬೇಂದ್ರೆಯವ್ರು ಮುಂದೆ ಹೋಗ್ತಿದ್ರು, ಅದೆಲ್ಲ ಕಣ್ಮುಂದೆ ಇದೆ ಈಗ. ಬಟ್ ಈ ಹಾಡನ್ನೇ ಜಾಸ್ತಿ ಯಾಕೆ ಇಷ್ಟಪಟ್ಟಿದ್ದು ಗೊತ್ತಿಲ್ಲಪ್ಪ. ಅದು ಇನ್ನು ನಾನು ಕೃಷ್ಣ ಪ್ರವೇಶ ಆಗುವ ಪೂರ್ವದಲ್ಲಿ ಬಂದ ಹಾಡು, ಆಮೇಲೆ ಕೃಷ್ಣ ಪ್ರವೇಶ ಆಗಿತ್ತು ನನಗೆ. ಸಂತಾಲಮ್ಮ. ಹಾ, ಡೆಫಿನೆಟ್ಲಿ ಡೆಫಿನೆಟ್ಲಿ. ಯಾಕಮ್ಮಿ ನಿಮ್ಮ ಹತ್ರ ಬಂದಷ್ಟು ಒಂದು ವೈಬ್ರೇಷನ್ ಬರುತ್ತೆ? ಯಾಕಮ್ಮಿ ಏನಾಗಿದೆ? ಯಾಕೋ ಗೊತ್ತಿಲ್ಲಪ್ಪ. ನೋಡಿ, ನಾ ಅಲ್ಲಿ ಕೂತಿದ್ದೆ, ಬ್ಯಾಲೆನ್ಸ್ ಇದೆ. ಇಲ್ಲಿ ಬಂದ್ರೆ ಶರೀರ ನಡಿಗತ್ತೆ. ಯಾಕೆ? ಹೌದಾ? ಅರೆ ಬಾಪ್ರೆ, ಯಾಕೆ ಭಯ ಹುಟ್ಟಿಸುವಂಗಿದ್ದೀನ ನಾನು? ಇಲ್ಲಮ್ಮಿ, ಆ ಭಯ ಅಲ್ಲ ಅದು. ಅಲ್ವಾ? ಅನಿಸ್ತಾ ಇಲ್ಲ? ನನ್ನ ವಾಯ್ಸ್ ನಡುತ್ತಾ ಇರೋದು ನಾನಂತವಳು ಏನಲ್ಲಪ್ಪ. ನನಗೊಂದು ಸಂತೋಷ ಏನಾಯ್ತಂದ್ರೆ, ಎಲ್ಲೋ ಅಡ್ಡ ಹಾದಿ ಹಿಡಿದು ನಟೇಶ್ ಕಳೆದು ಹೋಗ್ತಾರೆ, ಸುಮ್ಮನೆ ಈ ರಾಡಿಗೆ ಬಿದ್ದು ಹಾಳಾಗ್ತಾರೆ. ಈ ಹೋರಾಟಗಳಿಗೆ ಎಂಥದ್ದು ಅದು ನನಗೆ ರಾಡಿ. ಇವ್ರು ಯಾಕಪ್ಪ ಸ್ವಚ್ಛವಾಗಿದ್ದವರು, ಯಾಕಂದ್ರೆ ಕೊಚ್ಚೆಗೆ ಕಲ್ಲು ಹೊಡ್ಕೊಂಡ್ರೆ ನಮ್ಮ ಮೈ ಮೇಲೆ ಕೆಸರು, ಯಾಕೆ ಹೋಗಿದ್ದಾರೆ? ಆಮೇಲೆ ಅದೆಲ್ಲ ಯಾವ ದುರ್ಭಾಷೆಗಳು, ಎಷ್ಟು ಒಳ್ಳೆ ಭಾಷೆಯಲ್ಲಿ ಇದ್ದವ್ರು ನೀವು, ಯಾಕಪ್ಪ ಈ ಸಾಮಾಜಿಕ ಲೋಕದ ಈ ದುರ್ಭಾಷೆಯ ಜಗತ್ತಿಗೆ ಹೋದ್ರು? ಅವ್ರು ಇನ್ನು ಕಳೆದೇ ಹೋದ್ರೇನೋ ಅನ್ಕೊಂಡಿದ್ರೆ, ಇಲ್ಲ, ಇದ್ದಾರೆ, ವಾಪಸ್ ಬಂದಿರೋ ಸಂತೋಷ. ಬಟ್ ನಿಮ್ಮ ಕೊಳಲು ನೂದವನು ಅವನು ಹಂಗೆ ಆಗಿದ್ನಲ್ಲ, ಕುರುಕ್ಷೇತ್ರದಲ್ಲೆಲ್ಲ ಹೋರಾಡಿ ಅವನು ಹಂಗೆ ಆಗ್ಬಿಟ್ನಲ್ಲ. ಅವನ ಕತೆ ಮತ್ತೆ ಜೀನ್ಸ್ ಹಾಕ್ಲೇ ಇಲ್ವಾ? ಜೀನ್ಸ್ ಹಾಕಿರ್ಬೋದು. ಈಗ ಜೀನ್ಸ್ ಅದೇ ನಡೆದಿರೋದು, ಅಪ್ಪನ ಜೀನ್ಸೇ. ಆಕ್ಚುಲಿ ಯಾರಾದ್ರೂ ಬನ್ನಂಜೆ ಜೀನ್ಸ್ ಅಂತ ಕರ್ನಾಟಕದಲ್ಲಿ ಒಂದು ಕಂಪನಿ ಶುರು ಮಾಡಿದ್ರೆ ಸೂಪರ್ ಹಿಟ್ ಆಗುತ್ತೆ ಅದೌದು ಅಲ್ಲ? ಮತ್ತೆ ನಿಮ್ಮ ತಾಯಿಯ ಕೈಯ ಆಹಾರ ತಿಂದಿರುವ ಅದೃಷ್ಟ ನಂದಿದೆ. ಮತ್ತೆ ನಿಮ್ಮ ಮನೆಯಲ್ಲಿ ನವಿಲಿನ ನರ್ತನ ನೋಡಿದ್ದು ಅದೃಷ್ಟ ಇದೆ. ನಿಮ್ಮ ಮನೆ ಹಿಂದೆ ಮುಂಗುಸಿ ಮಕ್ಕಳೊಂದಿಗೆ ಓಡಾಡ್ತಾ ಇದ್ದಿದ್ದು ನೋಡಿದ ಭಾಗ್ಯ ಇದೆ. ಅಂಬಲ್ಪಾಡಿ ಮಹಾಕಾಳಿ ದೇವಸ್ಥಾನದ ಹಿಂದೆ ನಿಮ್ಮ ಮನೆ, ನಿಮ್ ಜೊತೆ ಕಳೆದ ಮಂಗಳೂರಿನ ದಿನಗಳು. ಓ ವೆರಿ ಹ್ಯಾಪಿ. ತುಂಬಾ ತುಂಬಾ ಧನ್ಯವಾದ. ವೀಣಾ ಬನ್ನಂಜೆಯೊಂದಿಗೆ, ವೀಣಾ ಸುಮ್ಮನೆಯೊಂದಿಗೆ ಅಹೋರಾತ್ರ. ಚೆನ್ನಾಗಿತ್ತು.